ಹೊಸ ವರ್ಷದ ಸಂಭ್ರಮಾಚರಣೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂಥೇಳಿ ನಾವು ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ವಿ. ಆದರೂ ಕೂಡ ಎಚ್ಚರ ತಪ್ಪಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಅವಘಡಗಳು ನಡೆದಿದೆ. ಅದರಲ್ಲಿ ಆಕ್ಸಿಡೆಂಟ್ ಕೂಡ ಒಂದು. ಹೊಸ ವರ್ಷಾಚರಣೆಯ ಸಂಭ್ರಮದ ಬೆನ್ನಲ್ಲೇ ಆಕ್ಸಿಡೆಂಟ್. ಮಧ್ಯದ ಅಮಲಿನಲ್ಲಿ ಕಾರು ಆಕ್ಸಿಡೆಂಟ್ ಆಗಿದೆ. ಬೆಂಗಳೂರಿನ ಬೆಳಂದೂರಿನಲ್ಲಿ ನಡೆದಂತಹ ಘಟನೆ ಇದು. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಪಾರಾಗಿದ್ದಾರೆ, ಜಸ್ಟ್ ಮಿಸ್ ಆಗಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ದೊಡ್ಡ ಅನಾಹುತ ಆಗಬೇಕಿತ್ತು. ನಿನ್ನೆಯಿಂದಲೂ ಕೂಡ ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ಸಂಭ್ರಮಾಚರಣೆ ಮಾಡೋದು ತಪ್ಪಲ್ಲ, ಪಾರ್ಟಿ ಮಾಡೋದು ತಪ್ಪಲ್ಲ, ಬಟ್ ಪಾರ್ಟಿಯ ಹೆಸರಿನಲ್ಲಿ ಮೈ ಮರೆಯೋದು, ಪಾರ್ಟಿಯ ಹೆಸರಿನಲ್ಲಿ ಎಡವಟ್ಟುಗಳನ್ನು ಮಾಡ್ಕೊಳ್ಳೋದು ತಪ್ಪು ಅಂಥೇಳಿ. ಇಂತಹ ಸಂದರ್ಭದಲ್ಲೆಲ್ಲ ಮೈಯೆಲ್ಲ ಕಣ್ಣಾಗಿದ್ರು ಸಾಲಲ್ಲ. ನೋಡಿ ಹೋಗಿ ಲೈಟ್ ಕಂಬಕ್ಕೆ ಹೊಡೆದ್ಬಿಟ್ಟಿದ್ದಾನೆ ಕಾರ್ನ. ಸಂಪೂರ್ಣವಾಗಿ ಕಾರ್ ನಜ್ಜುಗುಜ್ಜು. ಒಳಗಿದ್ದವರ ಅದೃಷ್ಟ ಚೆನ್ನಾಗಿದೆ, ಏನೂ ಆಗದೇನೋ ಹೊರ ಬಂದಿದ್ದಾರೆ. ಪಾರ್ಟಿ ಗುಂಗಿನಲ್ಲಾಗಿರುವಂತಹ ಆಕ್ಸಿಡೆಂಟ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಸಂಪೂರ್ಣವಾಗಿ ಆ ಗೇಟ್ ಏನಿದೆ ಅದು ಕಿತ್ಕೊಂಡು ಹೋಗಿದೆ. ಲೈಟ್ ಕಂಬನೇ ವಾಲ್ ಹೋಗ್ಬಿಟ್ಟಿದೆ. ಆ ಪ್ರಮಾಣದಲ್ಲಿ ತಗೊಬಂದು ಗಾಡಿ ಹೊಡೆದಿರುವಂಥದ್ದು. ಈ ಅರೆಕ್ಷಣದ ಖುಷಿ ಹೋಗಿ ಕೆಲವು ಸರಿ ತಮ್ಮ ಪ್ರಾಣಕ್ಕೇನೆ ಕುತ್ತು ತಂದ್ಕೊಂಡ್ಬಿಡ್ತಾರೆ ನಮ್ಮ ಜನರು. ನೋಡಿ, ಪಾರ್ಟಿ ಮಾಡಿದ್ದೀರಾ, ಕಂಠಪೂರ್ತಿ ಕುಡ್ದಿದ್ದೀರಾ, ನಡೆಯೋದಕ್ಕಾಗ್ತಿಲ್ಲ, ಗಾಡಿ ಓಡಿಸೋದಕ್ಕಾಗಲ್ಲ ಅಂದರೆ BMRCಯಲ್ಲೂ ಮೆಟ್ರೋ ಬಿಟ್ಟಿತ್ತು, BMTC ಬಸ್ ಬಿಟ್ಟಿತ್ತು. ಅದೂ ಆಗಲಿಲ್ವಾ, ಆಟೋ ಕ್ಯಾಬ್ ಇತ್ತು. ಅದನ್ನು ಬಿಟ್ಬಿಟ್ಟು ಕಾರ್ ತಗೊಬಂದು ಡ್ರೈವ್ ಮಾಡ್ಕೊಬಂದು ಎಣ್ಣೆ ಕುಡ್ಕೊಂಡು ಹಿಂಗೆ ಲೈಟ್ ಕಂಬಕ್ಕೆ ಹೊಡೆದ್ಬಿಟ್ರೆ ಎದುರುಗಡೆ ಯಾರಾದರೂ ಸಿಕ್ಕಿದ್ರೆ ಅವ್ರ ಕಥೆ ಏನು? ಒಳಗಿದ್ದವ್ರು ಪಾರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ಕಾರಿನ ಪರಿಸ್ಥಿತಿ ಗಮನಿಸ್ತಾ ಇದೆ. ಸಂಪೂರ್ಣವಾಗಿ ಬಾನೆಟ್ ಜಖಮ್ ಆಗಿ ಹೋಗ್ಬಿಟ್ಟಿದೆ. ಓವರ್ ಸ್ಪೀಡ್ನಲ್ಲಿ ಬಂದು ಹೊಡೆದಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವ ಪ್ರಮಾಣದಲ್ಲಿ ಎಣ್ಣೆ ಕುಡಿದಿರ್ಬೇಕು ಆ ವ್ಯಕ್ತಿ? ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ರು. ಈಗ ಕಾರನ್ನು ಸೀಸ್ ಮಾಡುವಂತಹ ಕೆಲಸ ಆಗುತ್ತೆ. ಬಟ್ ದೊಡ್ಡ ಅನಾಹುತ ಒಂದು ತಪ್ಪಿರುವಂತಹದ್ದು. ಆ ಘಟನಾ ಸ್ಥಳವನ್ನು ಗಮನಿಸ್ತಾ ಇದ್ರೆ ನೋಡಿ, ಯಾವ ಸ್ಪೀಡಲ್ಲಿ ಬಂದ್ಬಿಟ್ಟು ಗಾಡಿಯನ್ನು ಹೊಡೆದಿದ ಅಂತೇಳಿ. ಆ ಪಕ್ಕದ ಗೇಟೇ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಲೈಟ್ ಕಂಬನೇ ವಾಲ್ ಹೋಗ್ಬಿಟ್ಟಿದೆ. ಓವರ್ ಸ್ಪೀಡು ಮತ್ತು ಡ್ರಿಂಕ್ ಆ್ಯಂಡ್ ಡ್ರೈವಿಂದ ಆಗಿರುವಂತಹ ಘಟನೆ. ಪೊಲೀಸರು ಮೊನ್ನೆಯಿಂದನೂ ಹೇಳ್ತಾ ಇದ್ರು, ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ, ವೀಲಿಂಗ್ ಮಾಡಬೇಡಿ, ಓವರ್ ಸ್ಪೀಡ್ ಮಾಡಬೇಡಿ, ನಾವು ಗಲ್ಲಿಗಳಲ್ಲೂ ಕೂಡ ಇರ್ತೀವಿ, ಆಟೋದಲ್ಲಿ ಹೋಗಿ, ಕ್ಯಾಬಲ್ಲಿ ಹೋಗಿ, ಮೆಟ್ರೋದಲ್ಲಿ ಹೋಗಿ ಅಂತೇಳಿ. ನಮ್ಮ ಜನರು ಕೇಳೋದೇ ಇಲ್ಲ ಒಳ್ಳೇದು ಹೇಳಿದರೆ. ನೋಡಿ ಹೆಂಗಾಗಿದೆ ಪರಿಸ್ಥಿತಿ ಅಂಥೇಳಿ. ಪಾರ್ಟಿ ಮಾಡ್ಕೊಂಬಂದರು, ಕಂಠ ಪೂರ್ತಿ ಕುಡಿದ್ರು, ತಗೊಬಂದು ಗಾಡಿ ಹೊಡೆದ್ರು. ಪರಿಸ್ಥಿತಿ ಇಡೀ ಗಾಡಿ ಅದು ಏನು ಮುಂದುಗಡೆ ಇದೆ ಬಾನೆಟು ಸಂಪೂರ್ಣವಾಗಿ ಜಖಮಾಗಿ ಹೋಗಿದೆ. ಹೋಗಿ ಗಾಡಿ ಮೂಲೆಗೆ ಸೇರ್ಕೊಂಡಿದೆ. ಗಾಡಿಗೇನೋ ಆದರೆ ಸರಿ ಮಾಡಿಸ್ಕೊಬೋದು, ಬಾಡಿಗೆ ಏನಾದರೂ ಆದರೆ, ಅಥವಾ ಯಾರಾದರೂ ಅಮಾಯಕರು ಎದುರುಗಡೆ ಸಿಕ್ಬಿಟ್ಟಿದ್ರೆ ಪರಿಸ್ಥಿತಿ ಏನು ಅಂಥೇಳಿ.